ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕು ಊರನೆಗಳೂರ ಮೋರಮ್ಮ ಸಡಗರ ನೋಡಬೇಕರಿ ಅಷ್ಟೊಂದು ಸುಂದರ ಶರಣರು ಅವತರಿಸಿ ಬಂದಾರ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗಿದ್ರಿ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದೆ ನೋಡ್ರಿ. ನೋಡಿ ಫ್ರೆಂಡ್ಸು, ತುಂಬ ಮಳೆ ಬರ್ತಿದೆ ಹೊರಗಡೆ. ಇವತ್ತು ಅದರಲ್ಲೇ ಹಾವೇರಿಗೆ ಹೊಂಟಿದ್ದೀವಿ. ಏನಪ್ಪ ಅಂತ ಹೇಳಿದೆ ಅಂದ್ರೆ, ನಾನು ಈಗ ಮೊಹರಂ ಹಬ್ಬ ಅಲ್ಲ ರೀ, ಹಾಗಾಗಿ ಒಂದು ದೇವ್ರ ಮೇಲೆ ನನ್ನ ಒಂದು ಸ್ವಂತ ರಚನೆಯಿಂದ ಒಂದು ಹಾಡನ್ನು ಬರೆದಿದ್ದೀನಿ. ಹಾಗಾಗಿ ಅದನ್ನು ರೆಕಾರ್ಡಿಂಗ್ ಮಾಡಲಿಕ್ಕೆ ನಾನು ಇವತ್ತು ಹಾವೇರಿಗೆ ಹೊಂಟಿದ್ದೇನೆ ರೀ. ಬನ್ನಿ, ರೆಕಾರ್ಡಿಂಗ್ ಸ್ಟುಡಿಯೋ ಹೇಗಿದೆ ಅಂತ ತೋರಿಸ್ತೀನಿ. ಆಮೇಲೆ ನಾವು ಯಾವ ರೀತಿ ರೆಕಾರ್ಡಿಂಗನ್ನು ಮಾಡ್ತೀವಿ ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾರೆ ಫ್ರೆಂಡ್ಸ್. ಹಂಗೆ ಸ್ವಲ್ಪ ಶಾಪಿಂಗ್ ಮಾಡೋದೈತ್ರಿ. ಆ ಶಾಪಿಂಗನ್ನು ಕೂಡ ಮಾಡ್ತಾ ಇದ್ದೇನೆ ರೀ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ವಿಡಿಯೋನ ಯಾರು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಾನು ಹಾಕ್ತಕ್ಕಂಥ ವಿಡಿಯೋ ನೋಟಿಫಿಕೇಷನ್ನು ನಿಮ್ಗೆ ಬರ್ತೈತ್ರಿ. ಇದೇ ನೋಡಿ ಫ್ರೆಂಡ್ಸ್, ರೆಕಾರ್ಡಿಂಗ್ ಸ್ಟುಡಿಯೋ. ಇವಾಗ ತಾನೇ ಹಾವೇರಿಗೆ ಬಂದು ರೀಚ್ ಆದ್ವಿ. ಇದು ಸುವರ್ಣ ರೆಕಾರ್ಡಿಂಗ್ ಸ್ಟುಡಿಯೋ ಹಾವೇರಿ. ಇದು ಹಾವೇರಿಯಲ್ಲೇ ಬರುತ್ತೆ. ಇಲ್ಲಿ ನಾವು ಪ್ರತಿಯೊಂದು ಗೀತೆಗಳನ್ನು ರೆಕಾರ್ಡಿಂಗನ್ನು ಮಾಡ್ತೀವಿ. ಇಲ್ಲಿ ಭಕ್ತಿ ಗೀತೆಗಳು, ಜಾನಪದ ಗೀತೆಗಳು, ಸಿನಿಮಾ ಗೀತೆಗಳನ್ನೆಲ್ಲವನ್ನು ಮಾಡ್ತೀವಿ. ಇವರೇ ಶಿವಬಸವ ಸರ್ ಬಣಕಾರ್ ಅಂತ ಹೇಳಿ ಇವರೇ ರೆಕಾರ್ಡಿಂಗನ್ನು ಮಾಡೋದು ಇಲ್ಲಿ. ತಾಬೂತಿನೊಂದಿಗೆ ಸಂತಿಪೇಟೆಯಲ್ಲಿ ಹೆಜ್ಜೆಯ ಹಾಕುತ್ತಾರ, ತಮ್ಮ ತಾಯಿನ ಸೇರುತ್ತಾರ. ಎಲ್ಲ ಮಸೂದಿಯ ತಾಬೂತು ಸೇರಿ ಹೊಂಡಕ ಹೋಗುತ್ತಾರ. ಊರಿನ ಜನರ ಸುಖ ನೆಮ್ಮದಿಗೆ ಮತ್ತೆ ಹುಟ್ಟಿ ಬರುತ್ತಾರ. ಮುಂದಿನ ವರ್ಷ ಮತ್ತೆ ಹುಟ್ಟಿ ಬರುತ್ತಾರ. ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕು ಊರನೆಗಳೂರ ಮೋರಮ್ಮ ಸಡಗರ ನೋಡಬೇಕರಿ ಅಷ್ಟೊಂದು ಸುಂದರ ಶರಣರು ಅವತರಿಸಿ ಬಂದಾರ. ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕು ಊರನೆಗಳೂರ ಮೊಹರಮ್ಮ ಸಡಗರ ನೋಡಬೇಕರಿ ಅಷ್ಟೊಂದು ಸುಂದರ ಶರಣರು ಅವತರಿಸಿ ಬಂದಾರ. ನೋಡಿ ಫ್ರೆಂಡ್ಸ್, ನಮ್ಮ ಸುವರ್ಣ ರೆಕಾರ್ಡಿಂಗ್ ಸ್ಟುಡಿಯೋದಲ್ಲಿ ಯಾವ ಥರ ರೆಕಾರ್ಡಿಂಗನ್ನು ಮಾಡ್ತೀವಿ ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೇನೆ ಫ್ರೆಂಡ್ಸ್. ಇವರು ಶಿವಬಸವ ಸರ್ ಅಂಥೇಳಿ, ಇವರು ಜೂನಿಯರ್ SPB ಸರ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ ಅವ್ರ ವಾಯ್ಸು. ಸಾಕಷ್ಟು ಹಾಡುಗಳನ್ನ ರೆಕಾರ್ಡಿಂಗನ್ನು ಮಾಡಿದ್ದೀವಿ ನಾವಿಲ್ಲಿ. ಭಕ್ತಿ ಗೀತೆಗಳನ್ನು, ಜಾನಪದ ಗೀತೆಗಳನ್ನು, ಹಲವಾರು ಚಿತ್ರಗೀತೆಗಳನ್ನು. ಹಾಗೆ ಇವರು ಶೂಟಿಂಗ್ ಕೂಡ ಮಾಡ್ತಾರೆ. ಮದುವೆ, ವೆಡ್ಡಿಂಗ್ಸು, ಬರ್ತಡೇದು, ಪ್ರತಿಯೊಂದು ಸಿನಿಮಾದು ಕೂಡ ಇವರು ಶೂಟನ್ನು ಮಾಡ್ತಾರೆ. ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಆ ಥರ ಯಾರಿಗಾದರೂ ಬೇಕಾದರೆ ಇವ್ರ ನಂಬರನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ದಯವಿಟ್ಟು ಇವರಿಗೆ ಕಾಂಟ್ಯಾಕ್ಟನ್ನು ಮಾಡಿ. ಇವಾಗ ರೆಕಾರ್ಡಿಂಗನ್ನು ಮುಗಿಸ್ಕೊಂಡು ಬಂದ್ವಿ ರೀ. ಇವಾಗ ಡ್ರೆಸ್ ಬೇಕಾಗಿತ್ತು, ಹಾಗಾಗಿ ಇಲ್ಲಿ ಡ್ರೆಸ್ ಅಂಗಡಿಗೆ ಬಂದ್ವಿ. ನಾನು ಕೂಡ ಒಂದೆರಡು ಟಾಪ್ಗಳನ್ನು ತೊಗೊಂಡೆ. ತುಂಬ ರೇಟ್ ರೀಸ್ನೇಬಲ್ ಹಾಕಿಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದ್ದಾವೆ ಇಲ್ಲಿ ಕಲೆಕ್ಷನ್ನು. ನೋಡಿ, ಇಲ್ಲಿ ತೋರಿಸ್ತಾ ಇದ್ದೇನೆ ನಿಮಗೆ. ಪ್ರತಿಯೊಂದು ಕಲೆಕ್ಷನ್ನು ಕೂಡ ಇದೆ. ತುಂಬ ಕಡಿಮೆ ರೇಟು, ಎಲ್ಲ 1000 ರೂಪಾಯಿದ ಒಳಗೆ ಇದೆ. ಇವೆಲ್ಲ ಟಾಪ್ಗಳು ಕಾಣ್ತಿದ್ದೆಯಲ್ಲ, ಇವು ಜಾಸ್ತಿ ರೇಟಿನಿಲ್ಲ. 350, 280 ಈ ಥರ ಇದೆ. ಇದು ನಾನು ತೊಗೊಂಡಿದ್ದೇನಲ್ಲ, ಇದು 800 ರೂಪಾಯಿನೇ ಇದೆ. ವೇಲ್ ಸಮೇತ ಇದೆ. ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್, ಒಳ್ಳೊಳ್ಳೆ ಕಲೆಕ್ಷನ್ ಇದೆ. ಎಲ್ಲ ಸೈಜ್ಗಳು ಸಿಗ್ತವೆ. XL, XXL, L, M, XXL ಎಲ್ಲ ಪ್ರತಿಯೊಂದು ಸಿಗ್ತವೆ ಫ್ರೆಂಡ್ಸು. ತುಂಬ ಕ್ವಾಲಿಟಿನೂ ಕೂಡ ಚೆನ್ನಾಗಿದ್ದಾವೆ. ನಾನಿವಾಗ ತೊಗೊಂಡೆ. ಅದಕ್ಕೆ ಮತ್ತೆ ಲೆಗ್ಗಿನ್ಸ್ ಬೇಕಾಗಿತ್ತು. ಲೆಗ್ಗಿನ್ಸನ್ನು ಕೂಡ ತಗೊಳ್ತಾ ಇದ್ದೀನಿ. ಇವು ಕೂಡ ರೀಸನೇಬಲ್ ಇದ್ದಾವೆ, ಜಾಸ್ತಿ ಏನಿಲ್ಲ. 200 ರೂಪಾಯಿನ ಹಾಕಿದ್ದಾರೆ. ಕ್ವಾಲಿಟಿನೂ ಕೂಡ ತುಂಬ ಚೆನ್ನಾಗಿದೆ. ಇದು ಹಾವೇರಿಯಲ್ಲೇ ಬರುತ್ತೆ ಅಂಗಡಿ. ನೋಡ್ತಾ ಇದ್ದೀರಲ್ಲ ನೀವು, ಒಳ್ಳೊಳ್ಳೆ ಕಲೆಕ್ಷನ್ ಸಿಗುತ್ತೆ. ಯಾರು ಇಲ್ಲಿ ಅಕ್ಕಪಕ್ಕ ಹಳ್ಳಿಗಳಿದ್ದರೂ ಈ ಶಾಪ್ಗೆ ಹೋಗ್ಬೋದು. ತುಂಬ ಚೆನ್ನಾಗಿದೆ ನೋಡಿ, ತುಂಬ ಚೆನ್ನಾಗಿದೆ. ಬಟ್ಟೆ ಕೂಡ ತುಂಬ ಚೆನ್ನಾಗಿದೆ ರೀ, ತಗೋಬೋದು ನೀವು ಕೂಡ.
ಇವಾಗ ಬಟ್ಟೆ ಕಲೆಕ್ಷನ್ ಮುಗೀತು ರೀ. ಇವಾಗ ತರಕಾರಿ ಮಾರ್ಕೆಟಿಗೆ ಬಂದಿದ್ದೇವೆ. ಅಂದರೆ ನಿಂಬೆಹಣ್ಣು, ಹಸೆ ಎಲ್ಲ, ಬೆಳ್ಳುಳ್ಳಿ, ಮಸಾಲೆ ಬೇಕಾಗಿತ್ತು. ಹಾಗಾಗಿ ಇಲ್ಲಿ ನಿಂಬೆಹಣ್ಣೆ ತಗೊಳ್ತಾ ಇದ್ದೀವಿ. ನೋಡಿ, ಕೇವಲ ಜಾಸ್ತಿ ಏನು ಬಿದ್ದಿಲ್ಲ, ಅದು ₹1 ಒಂದೇನು ಬಿದ್ದಾವೆ. ಹಾಗಾಗಿ ಒಂದು 100 ನಿಂಬೆಹಣ್ಣನ್ನು ತಗೊಂಡ್ವಿ. ಮತ್ತು ಬೆಳ್ಳುಳ್ಳಿ ಅವೆಲ್ಲ ಬೇಕಾಗಿದ್ವು, ಅವನ್ನು ಕೂಡ ಇಲ್ಲಿ ತಗೊಳಕತ್ತಿದ್ದೇವೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಬೆಳ್ಳುಳ್ಳಿ, ಹಸೆ ಎಲ್ಲ, ನಿಂಬೆಹಣ್ಣು ಕೂಡ ಇಟ್ಟಿದ್ದಾರೆ. ಹಸೆ ಎಲ್ಲನೂ ಕೂಡ ಒಂದು ಅರ್ಧ kg ತೊಗೊಂಡ್ವಿ. ನಿಂಬೆಹಣ್ಣು ಒಂದು 100 ತೊಗೊಂಡ್ವಿ. ಮತ್ತು ಬೆಳ್ಳುಳ್ಳಿ ಕೂಡ ಒಂದು ಅರ್ಧ kg ಅಷ್ಟು ಬೆಳ್ಳುಳ್ಳಿನೂ ಕೂಡ ನಾವು ತೊಗೊಂಡ್ವಿ. ಯಾಕಂದ್ರೆ ಮೊಹರಂ ಹಬ್ಬಕ್ಕೆ ಬೇಕಾಗಿತ್ತು ರೀ ನಮಗೆ. ಹಾಗಾಗಿ ಮಾರ್ಕೆಟಿಗೆ ಬಂದಿದ್ವಿ. ಈಗ ಶಾಪಿಂಗು, ಮಾರ್ಕೆಟು, ರೆಕಾರ್ಡಿಂಗು, ಪ್ರತಿಯೊಂದು ಕೆಲಸನ ಆಯ್ತು ನೋಡ್ರಿ. ಒಂದೇ ಕೆಲಸಕ್ಕಂತ ಬಂದಿರಂಗಿಲ್ಲ ರೀ ನಾವು. ನಮ್ಮೂರಿಂದ ಒಂದು 40 ಕಿಲೋಮೀಟ್ರ್ ಆಗುತ್ತೆ ರೀ. ಹಾಗಾಗಿ ಒಂದು 4-5 ಕೆಲಸ ಇಟ್ಕೊಂಡು ಬಂದಿರ್ತೇವೆ ನಾವು ಇಲ್ಲಿಗೆ. ಇಲ್ಲೇ ನೋಡಿ ಫ್ರೆಂಡ್ಸ್, ಮಸಾಲೆನೂ ಕೂಡ ಕಟ್ಟಿಸ್ಕೊಂಡಿದ್ದೇವೆ. ಇವಾಗ ನೋಡ್ರಿ, ನಮ್ಮ ಭರತ್ ಸೈಕಲ್ಗೆ ನ್ಯಾಯ ತೆಗೆದಿದ್ದ. ಹಾಗಾಗಿ ಯಾವುದು ಚೆನ್ನಾಗಿದೆ ಅಂತ ಹೇಳಿ ಒಂದು ಫೋಟೋ ತಕ್ಕೊಂಡು ಹೋಗ್ತೇವೆ. ಇದ್ರೊಳಗೆ ಯಾವ್ದು ಬೇಕಂತ ಹೇಳಿ ಚಾಯ್ಸ್ ಮಾಡಿ ತಗೊಳ್ತಾನಂತ, ಅದಕ್ಕೆ ಫೋಟೋ ತಕ್ಕೊಂಡು ಹೊಂಟೇವೆ ನೋಡ್ರಿ. ಇವಾಗ ನೋಡಿ ಫ್ರೆಂಡ್ಸ್, ಹಾವೇರಿದ್ದ ಬಂದ್ವಿ. ನಾವು ಬರೋದ್ರೊಳಗೆ ನಮ್ಮೆಲ್ಲ ಹುಡುಗರು ಸೇರಿ ಸೊಪ್ಪಿನ ಗಿಡ ಕಟ್ಕೊಂಡವ್ರಿ ಎಮ್ಮಿಗೆ. ನೋಡ್ರಿ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಿದ್ದಾರಂತ ಹೇಳಿ ಇವರೆಲ್ಲರೂ. ಭರತ, ಭವ್ಯ, ಹರ್ಷಿತಾ, ವಿನುತಾ, ಪ್ರಜ್ವಲ. ಇವಾಗ ಚಿಕ್ಕವರಿದ್ದಾಗ ನಾವು ಇಂಥ ಕೆಲಸಗಳನ್ನ ಕಲಿಸ್ಬೇಕ್ರಿ. ಯಾಕಂದ್ರೆ ಅವ್ರಿಗೂ ಮುಂದೆ ದೊಡ್ಡರಾದ್ರೆ ಇದ್ರ ಅನುಭವ ಇರ್ತೈತಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟವಾದರೆ ದಯವಿಟ್ಟು ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ. ಹಾಗೆ ಇನ್ನೂವರೆಗೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಲ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳು ಹೇಳ್ತೇನೆ ರೀ. ಧನ್ಯವಾದಗಳು.